ಹಾಯ್ ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀ ದೀಕ್ಷಿ. ಇವತ್ತಿನ ವಿಡಿಯೋದಲ್ಲಿ ಫ್ರೆಶ್ ಕೋಕೋನಟ್ ಬಳಸಿ ಸೂಪರ್ ಆಗಿರುವಂತಹ ಸ್ವೀಟ್ ರೆಸಿಪಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ದಿನಾಲೂ ಕೋಕೋನಟ್ ಲಡ್ಡು, ಕೋಕೋನಟ್ ಬರ್ಫಿ, ಕೋಕೋನಟ್ ಹೋಳಿಗೆ ತಿಂದು ಬೋರ್ ಹೊಡೆದಿದ್ರೆ ಇದನ್ನೊಂದ್ಸಲ ಪ್ರಿಪೇರ್ ಮಾಡಿಕೊಂಡು ತಿಂದು ನೋಡಿ. ಸೂಪರ್ ಆಗಿರುತ್ತೆ. ಮಕ್ಕಳು ಸಮೇತ ತುಂಬ ಇಷ್ಟಪಟ್ಟು ತಿಂತಾರೆ. ಬಿಗಿನರ್ ಸಮೇತ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು. ಹಾಗಿದ್ರೆ ಬನ್ನಿ ಇದನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇದಕ್ಕೆ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟು. ಅದರಿಂದ ಸೇಮ್ ಮೆಜರ್ಮೆಂಟ್ ಬೌಲ್ಸ್ ತಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ಬೌಲ್ ತುಂಬ ಫ್ರೆಶ್ ಕೋಕೋನಟ್ ಕಾಯಿ ತುರಿ ತಗೊಂಡಿದ್ದೀನಿ. ಹಾಗೆ ಕಾಯಿ ತುರಿ ಎಷ್ಟು ತಗೊಂಡಿದ್ರೆ ಸೇಮ್ ಮೆಜರ್ಮೆಂಟಲ್ಲಿ ಮೈದಾ ಸಮೇತ ತಗೊಂಡಿದ್ದೀನಿ. ಹಾಗೆ ಮುಕ್ಕಾಲು ಬೌಲಷ್ಟು ಪುಡಿ ಮಾಡಿಟ್ಕೊಂಡಿರುವಂತಹ ಬೆಲ್ಲ, 4 ಏಲಕ್ಕಿ, ಸ್ವಲ್ಪ ಶುಂಠಿ, 2 ಚಿಟಿಕೆಯಷ್ಟು ಸಾಲ್ಟು. ಇದಕ್ಕೆ ಮೈದಾ ಹಿಟ್ಟು ಇಷ್ಟೊಂದು ಬೇಕಾಗಲ್ಲ, ಅರ್ಧ ಆದರೆ ಸಾಕಾಗುತ್ತೆ. ಆದರೆ ಡಿಪ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಲಾಸ್ಟಲ್ಲಿ ಉಳಿದಿರೋದನ್ನು ರೊಟ್ಟಿ ಅಥವಾ ದೋಸೆ ಥರ ಮಾಡ್ಕೋಬೋದು. ಡೀಪ್ ಫ್ರೈಗೆ ಕುಕ್ಕಿಂಗ್ ಆಯಿಲು, ಇಷ್ಟು ಇಂಗ್ರೀಡಿಯೆಂಟ್ಸು. ಇವಾಗ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟಿಗೆ ನಾವು ತಗೊಂಡಿರುವಂತಹ ಏಲಕ್ಕಿ ಮತ್ತು ಶುಂಠಿನ ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ನೋಡಿ, ಈ ಥರ ಸಾಫ್ಟಾಗಿ ಪೌಡರ್ ಥರ ಮಾಡಿಕೊಂಡು ಸೈಡ್ಗೆ ಎತ್ತಿಕೊಳ್ಳೋಣ. ಇವಾಗ ಮೈದಾ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಒಂದು ಬಟ್ಲಿಗೆ ಸಾಲ್ಟು ಮತ್ತು ಮೈದಾ ಹಿಟ್ಟು ಸೇರಿಸ್ಕೊಂಡು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಲ್ಟು ಮತ್ತು ಮೈದಾ ಹಿಟ್ಟು ಎರಡು ನೀಟಾಗಿ ಮಿಕ್ಸ್ ಆಗಬೇಕು. ಅದರಿಂದ ಕೈಯಲ್ಲಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪನೇ ವಾಟರ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮೈದಾ ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ನೋಡಿ, ಸ್ವಲ್ಪ ಮೇಲಿಂದ ಕೆಳಗೆ ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ಒಂದೇ ಸಲ ಕೆಳಗೆ ಬೀಳಬಾರ್ದು. ಈ ಥರ ಗ್ಯಾಪ್ ಬಿಟ್ಟು ಕೆಳಗೆ ಬೀಳಬೇಕು. ಇವಾಗ ಒಂದು ಮಿಕ್ಸರ್ ಜಾರ್ಗೆ ಕಾಯಿ ತುರಿ ಸೇರಿಸ್ಕೊಂಡು ಸ್ವಲ್ಪ ವಾಟರ್ ಸೇರಿಸ್ಕೊಂಡು ಎಷ್ಟಾದರೆ ಅಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ತುಂಬ ಸಾಫ್ಟಾಗಂತೂ ಗ್ರೈಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಎಷ್ಟಾದರೆ ಅಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಎಷ್ಟಾದರೆ ಅಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದನ್ನು ಸೈಡ್ಗೆ ಎತ್ತಿಕೊಂಡು ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಸ್ವಲ್ಪ ಬಿಸಿಯಾದಾಗ ನಾವು ತಗೊಂಡಿರುವಂತಹ ಬೆಲ್ಲ ಸೇರಿಸ್ಕೊಂಡು 1/4 ಕಪ್ಪಷ್ಟು ವಾಟರ್ ಸೇರಿಸ್ಕೊಂಡು ಬೆಲ್ಲ ಕರಗಿಸ್ಕೊಳ್ಳೋಣ. ಬೆಲ್ಲ ನೀಟಾಗಿ ಕರಗಿ ಸ್ವಲ್ಪ ತಿಕ್ನೆಸ್ ಬರಬೇಕು, ಅಲ್ಲಿ ತನಕನೂ ಕುದಿಸ್ಕೋಬೇಕು. ನೋಡಿ, ಬೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ, ತಿಕ್ನೆಸ್ ಸಮೇತ ಬಂದಿದೆ. ಇವಾಗ ಒಂದು ಪ್ಲೇಟಲ್ಲಿ ಸ್ವಲ್ಪ ವಾಟರ್ ಇಟ್ಕೊಂಡು ಇದು ಪಾಕ ಸ್ವಲ್ಪ ಅದಕ್ಕೆ ಸೇರಿಸ್ಕೊಂಡು ನೋಡೋಣ. ಇದರ ಕೈಯಿಂದ ಮುಟ್ಟಿದ್ರೆ ಗಮ್ ಥರ ಅಂಟ್ಕೊಂಡ್ರೆ ಸಾಕು. ಇದಕ್ಕೆ ಪಾಕ ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿ, ಗಮ್ ಥರ ಅಂಟ್ಕೊತಾ ಇದೆ, ಇನ್ನು ಪಾಕ ರೆಡಿಯಾಗಿದೆ. ಇವಾಗ ಪುಡಿ ಮಾಡಿಟ್ಕೊಂಡಿರುವಂತಹ ಏಲಕ್ಕಿ ಶುಂಠಿ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಕಾಯಿ ತುರಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಕಾಯಿ ತುರಿ ಸೇರಿಸ್ಕೊಂಡಾದಮೇಲೆ ಗ್ಯಾಸ್ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿನಿಮಮ್ 15 ಮಿನಿಟ್ಸ್ ಆದರೂ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಇದನ್ನು ಬೇಯಿಸ್ಕೋಬೇಕಾದ್ರೆ ಚೆನ್ನಾಗಿ ಬೆಂದು ಗೊಮ್ಮಂತ ಸ್ಮೆಲ್ ಬರುತ್ತೆ, ಅಲ್ಲಿ ತನಕನೂ ಬೇಯಿಸ್ಕೋಬೇಕು. ನೋಡಿ, ಬೇಯಿಸ್ತಾ ವಾಟರ್ ಬಿಟ್ಕೊತಾ ಇದೆ. ಫಸ್ಟಿಗೆ ವಾಟರ್ ಬಿಟ್ಕೊಂಡು ಮತ್ತೆ ಬೇಯಿಸ್ತಾ ತಿಕ್ನೆಸ್ ಬಂದ್ಬಿಡುತ್ತೆ. ನಾವು ಕಾಯೊಬ್ಬಟ್ಟಿಗೆ ಪಾಕ ರೆಡಿ ಮಾಡ್ಕೊತೀವಲ್ಲ, ಸೇಮ್ ಅದೇ ಪ್ರೋಸೆಸ್ಸಲ್ಲೇ ಇದಕ್ಕೆ ಸಮೇತ ಪಾಕ ರೆಡಿ ಮಾಡ್ಕೊಳ್ಳೋದು. ಅದಕ್ಕಿಂತ ಒಂಚೂರು ಗಟ್ಟಿಯಾಗಿ ಇದಕ್ಕೆ ಪಾಕ ರೆಡಿ ಮಾಡ್ಕೋಬೇಕು. ನೀವು ಬೇಕಾದರೆ ಈ ಟೈಮಲ್ಲಿ ಒಂದು ಸ್ಪೂನ್ ತುಪ್ಪ ಹಾಗೆ ಗಸಗಸೆ ಸಮೇತ ಸೇರಿಸ್ಕೋಬೋದು. ನಾನೇನು ಸೇರಿಸ್ಕೊಂಡಿಲ್ಲ. ಇನ್ನೇನು ಆಲ್ಮೋಸ್ಟ್ ಪಾಕ ರೆಡಿಯಾಗಿದೆ. ನೋಡಿ, ಕಡಾಯಿಂದ ಸಪ್ರೇಟ್ ಆಗ್ತಾ ಇದೆ ಪಾಕ. ಈ ಟೈಮಲ್ಲಿ ಸ್ವಲ್ಪ ಕೈಯಲ್ಲಿ ಪಾಕ ತಗೊಂಡು ಈ ಥರ ಉಂಡೆ ಮಾಡಿ ನೋಡೋಣ. ಈ ಥರ ಉಂಡೆ ಕರೆಕ್ಟಾಗಿ ಆದರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನೊಂದು 5 ನಿಮಿಷ ತಣ್ಣಗಾಗೋಕ್ಕೆ ಬಿಡೋಣ. ಹಾಗಂತ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬಾರ್ದು. ಪೂರ್ತಿ ತಣ್ಣಗಾದರೆ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಕೈಗೆ ಸ್ವಲ್ಪ ತುಪ್ಪ ಹಚ್ಚಿಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ಥರ ಬೌಲ್ಸ್ ಥರ ಉಂಡೆ ಮಾಡಿಕೊಂಡು ಒಂದು ಪ್ಲೇಟ್ಗೆ ಜೋಡಿಸ್ಕೊಳ್ಳೋಣ. ನೋಡಿ, ನಾನು ತಗೊಂಡಿರುವಂತಹ ಒಂದು ಬೌಲ್ ಕಾಯಿ ತುರಿಗೆ 9 ರಿಂದ 10 ಉಂಡೆ ಮಾಡ್ಕೋಬೋದು. ಇವಾಗ ಇದನ್ನು ಸೈಡ್ಗೆ ಎತ್ತಿಕೊಂಡು ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಂಡು ಆಯಿಲ್ ಬಿಸಿ ಮಾಡ್ಕೊಳ್ಳೋಣ. ಆಯಿಲ್ ಚೆನ್ನಾಗಿ ಬಿಸಿ ಆದಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಾಯಿ ಉಂಡೆನ ಕಲಸಿಟ್ಕೊಂಡಿರುವಂತಹ ಮೈದಾ ಹಿಟ್ಟಲ್ಲಿ ಇದರ ಡಿಪ್ ಮಾಡಿಕೊಂಡು ಒಂದೊಂದೇ ಆಯಿಲಲ್ಲಿ ಬಿಡ್ತಾ ಹೋಗೋಣ. ಇಲ್ಲಿ ನಾನು ಕಡಾಯಿ ಸ್ವಲ್ಪ ಚಿಕ್ಕದೇ ಇಟ್ಕೊಂಡಿದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಅಲ್ವಾ ಪ್ರಿಪೇರ್ ಮಾಡ್ಕೊತಿರೋದು, ಅದರಿಂದ ಚಿಕ್ಕದೇ ಕಡಾಯಿ ಇಟ್ಕೊಂಡಿರೋದು. ಒಂದು ಟ್ರಿಪ್ಗೆ 3 ಉಂಡೆ ಅಷ್ಟೇ ಫ್ರೈ ಮಾಡ್ಕೊತಿರೋದು. ಇದನ್ನು ಫ್ರೈ ಮಾಡ್ಕೋಬೇಕಾದ್ರೆ ಗ್ಯಾಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು.
ನೋಡಿ ಈ ಥರ ನೊರೆ ಬರ್ತಿದೆಯಲ್ಲ, ಇದು ಕಡಿಮೆ ಆಗೋ ತನಕನೂ ಇದನ್ನೇನು ಮುಟ್ಟಕ್ಕೆ ಹೋಗಬಾರ್ದು. ನೋಡಿ ಕಡಿಮೆ ಆಗ್ತಾ ಬಂದಿದೆ. ಇವಾಗ ಇನ್ನೊಂದು ಸೈಡ್ ತಿರುವಾಕೊಂಡು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಾವು ಉಲ್ಟಾ ತಿರುಗಿಸ್ಕೊಂಡ್ಮೇಲೆ ತುಂಬ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಸೀದೋಗ್ಬಿಡುತ್ತೆ. ಇದನ್ನು ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಎರಡೂ ಕಡೆ ಸೇರಿಸಿ ಒಂದು 7 ರಿಂದ 8 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಇವಾಗ ಇದನ್ನೊಂದು ಪ್ಲೇಟ್ಗೆ ತಗೊಂಡು ಉಳಿದಿರುವಂತಹ ಉಂಡೆ ಸಮೇತ ಸೇಮ್ ಪ್ರೋಸೆಸ್ಸಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೋ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾದಂತಹ ಸುಗ್ಗದ ಉಂಡೆ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೇಮ್ ನೀವು ಇದೇ ಥರ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸು ರಿಲೇಟಿವ್ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕಿದೆ. ನಾನು ಮತ್ತೊಂದು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.